ಈಗ ಜೂನ್ನಲ್ಲಿ ಹಿಂದೆ ಎಲ್ಲ ನಾವು 9.19 TMC ನೀರನ್ನು ನಾವು ಬಿಟ್ಟಿದ್ದು. ಆದರೆ ಈ ವರ್ಷ ಬರೀ 2.9 TMC ಮಾತ್ರ ಈ ವರ್ಷ ಬಿಟ್ಟಿದ್ದೇವೆ. ಜುಲೈಯಲ್ಲಿ 31 TMC ಬಿಟ್ಟಿದ್ದು ಕಳೆದ ವರ್ಷ. ಈಗ 0.7 TMC ಮಾತ್ರ ಅದು ಹೋಗಿದೆ. ಈಗ 40 TMC ನಾವು ಈ ವರ್ಷ ಬಿಡಬೇಕಾಗಿತ್ತು ಜುಲೈನಲ್ಲಿ. ಅದನ್ನು 40 TMC ಬದಲು ಬರೀ 3.6 TMC ಇದಕ್ಕೆ ಮಾಡಿದೆ. ಇಲ್ಲಿವರೆಗೂ ನಾವು ಯಾವ ಡ್ಯಾಮ್ನಿಂದ ಕೂಡ ಬಿಡುಗಡೆ ನಾವು ಮಾಡಿರಲಿಲ್ಲ. ನಿನ್ನೆ ಮಧ್ಯಾಹ್ನ ನಂತರ ನಾವು ಅದನ್ನ ನೀರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಯಿಂದ ಆ ಡ್ಯಾಮ್ನ ಸೇಫ್ಟಿಗೋಸ್ಕರ ಅಲ್ಲಿ ಏನು ನಮ್ಮ 2-3 ಅಡಿನ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು 3-4 ಕಂಟ್ರೋಲ್ ಇಟ್ಕೊಂಡು ಆ ಕಬ್ರಿನ ನಾವು ನೀರನ್ನು ಹೊರಗಡೆ ಹೋಗಲಿಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದೇವೆ, ಆದೇಶ ಕೊಟ್ಟಿದ್ದೇವೆ. ಸೊ ಇವತ್ತು ಕಬಿನಿಲಿ ಈಗಾಗಲೇ ಫುಲ್ ಇದೆ, ಅದು ಕೂಡ ತಮಗೆಲ್ಲ ಗೊತ್ತಿದೆ. ಇವತ್ತು ಇನ್ನೊಂದು ಭಾಳ ಪ್ರಮುಖವಾದಂಥ ವಿಚಾರ ಏನಪ್ಪ ಅಂದರೆ, ಎಲ್ಲ ಸಂಸತ್ ಸದಸ್ಯರು ಮತ್ತು ಎಲ್ಲ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಸರ್ಕಾರಕ್ಕೆ ನಾವು ಒಮ್ಮತದ ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಇನ್ನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ನಾನು ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಹಿರಿಯರ ತಜ್ಞರು ಮತ್ತು ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡಿ ಮತ್ತು ನನ್ನ ಸಹೋದ್ಯೋಗಿಗಳ ಹತ್ರ ಯಾರು ಮಿನಿಸ್ಟರ್ಸ್ ಇದಕ್ಕೆಲ್ಲ ಸಂಬಂಧಪಟ್ಟವರು ಇದ್ದಾರೆ, ಪವರ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಡೆಪ್ಟಿ CM ಇರ್ಬೋದು, ರೆವಿನ್ಯೂ ಇರ್ಬೋದು, ಯಾರ್ಯಾರು ಆ ಭಾಗದಿಂದ ಪ್ರತಿನಿಧಿಸ್ತಾರೆ ಅವರೆಲ್ಲರೂ ಕೂಡ ಅವರ ಅನುಭವದ ಮೇರೆಗೆ ಚರ್ಚೆ ಮಾಡಿ ಕೆಲವು ಅಭಿಪ್ರಾಯಕ್ಕೆ ನಾನು ಬರೋನಿದ್ದೇನೆ. ಇನ್ನೊಂದು ಕೆಲವರೆಲ್ಲ ಪ್ರತಿಭಟನೆಗಳು ಕೂಡ ಇಲ್ಲೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಪ್ರಕೃತಿ ಕೂಡ ಇವತ್ತು ನಮಗೆ ಸಹಾಯ ಮಾಡಿದೆ. ದೇವರ ಕೃಪೆ ವರ್ಣ ನಮಗೆ ಇವತ್ತು ಸ್ವಲ್ಪ ಶಾಂತಿ ವಾತಾವರಣ ನಿರ್ಮಾಣ ಆಗಿದೆ. ಸೊ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸಂಘಟನೆಗಳಿಗೆ, ಕನ್ನಡ ಸಂಘಟನೆಗಳು, ರೈತರು ಮತ್ತು ವಿರೋಧ ಪಕ್ಷದ ನಾಯಕರುಗಳಿಗೆ, ಜನತಾದಳದ ನಾಯಕರುಗಳಿಗೆ, ಅವರೆಲ್ಲ ಕೂಡ 13ನೇ ತಾರೀಕು ಬಂದ್ ಬಗ್ಗೆ ಕರೆದಿದ್ದಾರೆ. BJPಯವರೇನು ಅದಕ್ಕೇನು ನಿನ್ನೆ ಹೋಗಿ ಡ್ಯಾಮ್ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಕೊನೆಗೆ ಅವ್ರಿಗೆ ವಿಚಾರ ಅರ್ಥ ಆಯಿತು, ಅವರು ಕೂಡ ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಸೊ ಇವತ್ತು JDSನವರು ಇವತ್ತು ಬೆಳಗ್ಗೆ ಬೆಂಬಲ ಕೊಟ್ಟರು ಅಂಥೇಳಿ ನನಗೆ ಮಾಹಿತಿ ಬಂದಿದೆ. ನಾನು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲ ನನ್ನ ಕನ್ನಡ ಸಂಘಟನೆಯವ್ರ ಹತ್ರ ನಾನು ಮಾತಾಡ್ತೇನೆ, ನಾನೇ ಖುದ್ದಾಗಿ ಮಾತಾಡ್ತೀನಿ, ಕೆಲವರು ನಮ್ಮ ಮಂತ್ರಿಗಳು ಕೂಡ ಮಾತಾಡ್ತಾರೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡೋದು ಬೇಡ. ಈ ಬಂದ್ನಿಂದ ನಿಮಗೇನು ಪ್ರಯೋಜನ ಆಗೋದಿಲ್ಲ. ಆಲ್ ಪಾರ್ಟಿ ಮೀಟಿಂಗಲ್ಲೂ ಕೂಡ ಈ ತೀರ್ಮಾನ ಬಂದಿದೆ. ಆಲ್ ಪಾರ್ಟಿ ಮೀಟಿಂಗಲ್ಲೂ ಕೂಡ ನಾನೊಂದು ಅಪೀಲ್ ಮಾಡಬೇಕು ಸರ್ಕಾರದ ಪರವಾಗಿ ಅಂಥೇಳಿ ಎಲ್ಲರೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆ ಮೇರೆಗೆ ನಾನು ಎಲ್ಲರೂ ಕೂಡ ನಿಮಗೆ ಬಂದಿಂದ, ಏಕೆಂದರೆ ನಾವು ಏನು ಪ್ರಯೋಜನ ಆಗೋದಿಲ್ಲ. ಯಾರ ಮೇಲೆ ಸರ್ಕಾರನೇ ನಿಮ್ಮ ಪರವಾಗಿ ನಿಂತಿರುವಾಗ, ಸರ್ಕಾರ ಮತ್ತು ಪ್ರಕೃತಿ ಎರಡೂ ಕೂಡ ನಿಮ್ಮ ಜೊತೆಯಲ್ಲಿ ನಿಂತಿರುವಾಗ ಇದಕ್ಕೆ ದಣು ತಗೊಳ್ಬಾರ್ದು ಅಂಥೇಳಿ ನಾನು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ.